ನಿರ್ದೇಶಕ ಗುರುಪ್ರಸಾದ್ ಸಾವಿಗೆ ಯಾರು ಹೊಣೆ? ಕಿಚ್ಚನ ಮಾತು ಕೇಳಿ ಕೆಟ್ಟರ ಗುರು. ನಿರ್ದೇಶಕ ಗುರುಪ್ರಸಾದ್ ಸಾವಿಗೆ ಕಿಚ್ಚ ಸುದೀಪ್ ಕಾರಣವಾದ್ರ? ಎಲ್ಲರಿಗೂ ಬುದ್ಧಿ ಹೇಳುತ್ತಿದ್ದ ನಿರ್ದೇಶಕ ಗುರುಪ್ರಸಾದ್ ಸುದೀಪ್ ಮಾತು ಕೇಳಿ ಶವವಾದರ? ಎಲ್ಲಾ ವಾದಗಳಲ್ಲೂ ತನ್ನದೇ ಮಾತು ನಡೆಯಬೇಕು ಅಂತ ಹಠಕ್ಕೆ ಬೀಳುತ್ತಿದ್ದ ಗುರು ಕಿಚ್ಚನ ಮಾತಿಗೆ ತಲೆಯಲ್ಲಾಡಿಸಿ ನೇಣಿಗೆ ಗೋಣು ಒಡ್ಡಿದ್ದಾರ. ಸುದೀಪ್ ಹೇಳಿದ ಆ ಒಂದು ಮಾತು ಕೇಳಿ ಚಟಕ್ಕೆ ಬಿದ್ದು ಬದುಕಿನ ಜಟಕಾ ಬಂಡಿಯ ಪ್ರಯಾಣ ಮುಗಿಸಿದ್ಯಾಕೆ ಗುರುಪ್ರಸಾದ್? ಸುದೀಪ್ ಅವರ ಆ ಮಾತು ಗುರುಪ್ರಸಾದ್ ಅವರನ್ನ ಪ್ರಚೋದಿಸಿ ಸಾವಿನ ಬಾಗಿಲಿಗೆ ಬರುವಂತೆ ಮಾಡ್ತಾ. ಅಷ್ಟಕ್ಕೂ ಗುರುಪ್ರಸಾದ್ ಅವರಿಗೆ ಕಿಚ್ಚ ಸುದೀಪ್ ಹೇಳಿದ್ದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಸಲಿಗೆ ಸುದೀಪ್ ಈ ಮಾತನ್ನ ಗುರುಪ್ರಸಾದ್ ಅವರಿಗೆ ಮಾತ್ರ ಹೇಳಿಲ್ಲ, ನಮಗೂ ನಿಮಗೂ ಎಲ್ಲರಿಗೂ ಸಾಮೂಹಿಕವಾಗಿ ಹೇಳಿದ್ದಾರೆ. ಆದರೆ ನಾವು ಇನ್ನು ಬದುಕಿದ್ದೇವೆ ಅಷ್ಟೇ. ಗುರುಪ್ರಸಾದ್ ಅಂತವರು ನೂರಾರು ಜನ ಸಾವಿಗೆ ಶರಣಾಗಿದ್ದಾರೆ. ಸುದೀಪ್ ಕಾಣಿಸಿಕೊಂಡಿದ್ದ ಜಾಹೀರಾತಿನಲ್ಲಿ ಅದ್ಭುತ ಮನರಂಜನೆ, ಗರಿಷ್ಠ ಥ್ರಿಲ್ ಕೇವಲ ಒಂದು ಗೇಮ್ ಅಂತರದಲ್ಲಿದೆ. ವೇಗದ ಟೇಬಲ್ನಲ್ಲಿ ಥ್ರಿಲ್ಲಿಂಗ್ ರಮ್ಮಿ ಗೇಮ್ಗಳನ್ನು ಆಡಿ ಕ್ಯಾಶ್ ಗೆಲ್ಲಿ ಎಂದು ಹೇಳಲಾಗಿತ್ತು. ಸುದೀಪ್ ಸೂಪರ್ ಮನರಂಜನೆ ಅಂತ ಹೇಳಿದ್ದರು. ಮಂದಿ ಮನೆ ಮಠ ಮಾರಿಕೊಂಡಿದ್ದರು. ಸಾಕಷ್ಟು ಜನ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಇದೀಗೆ ಈ ಸಾಲಿಗೆ ನಿರ್ದೇಶಕ ಗುರುಪ್ರಸಾದ್ ಸೇರಿದ್ದಾರೆ. ಕನ್ನಡದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಭಾರತದ ಅತಿದೊಡ್ಡ ಸ್ಕಿಲ್ ಗೇಮಿಂಗ್ ಪ್ಲಾಟ್ಫಾರ್ಮ್ ರಮ್ಮಿಸರ್ಕಲ್.comಗೆ ಪ್ರಚಾರ ರಾಯಭಾರಿಯಾಗಿ ನೇಮಕಗೊಂಡಾಗ ಅವರ ಅಭಿಮಾನಿಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಹಲವು ಟೀಕೆಗಳು ಹುಟ್ಟುಕೊಂಡಿದ್ದವು. ಸುದೀಪ್ ನಟಿಸಿದ್ದ ರಮ್ಮಿ ಸರ್ಕಲ್ ಜಾಹೀರಾತು ವಿವಾದ ಹುಟ್ಟುಹಾಕಿತ್ತು. ಇದರ ವಿರುದ್ಧ ಕೆಲವು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಈ ರೀತಿಯ ಜೂಜಿನ ಆಟದ ಜಾಹೀರಾತಿನಲ್ಲಿ ಸುದೀಪ್ ಅವರಂತಹ ಮೇರು ನಟ ಅಭಿನಯಿಸುವುದು ಸರಿ ಅಲ್ಲ ಅನ್ನೋದು ಹಲವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎನ್ನುವ ಮಾತುಗಳು ಕೇಳಿ ಬಂದಿದ್ದವು. ಯಾರು ಏನೇ ಅಂದರೂ ಸುದೀಪ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಪರವಾಗಿ ಮಾತನಾಡುತ್ತಿದ್ದರು. ಬ್ಯಾನ್ ಮಾಡಬೇಕು ಎಂದವರಿಗೆ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದರು. ನಿಮಗೆ ತಾಕತ್ತಿದ್ದರೆ ಮೊದಲು ಸರ್ಕಾರಕ್ಕೆ ಈ ಬಗ್ಗೆ ತಿಳಿಸಿ. ಸುಮ್ಮನೆ ಒಬ್ಬ ಕಲಾವಿದನ ತೇಜೋವಧನೆ ಮಾಡೋದಕ್ಕೆ ಮೊಂಡು ಕಾರಣವನ್ನ ಹುಡುಕಬೇಡಿ. ಅಷ್ಟೊಂದು ಕಾಳಜಿ ಇದ್ದರೆ ಮೊದಲು ಕರ್ನಾಟಕ ಸರ್ಕಾರ ಜೊತೆ ಈ ಆಪ್ ನಿಷೇಧ ಬಗ್ಗೆ ಮಾತನಾಡಿ ಅಂತ ಸುದೀಪ್ ಅಭಿಮಾನಿಗಳು ಟೀಕಾಕಾರರ ವಿರುದ್ಧ ರೊಚ್ಚಿಗೆ ಎದ್ದಿದ್ದರು. ಇದೀಗ ಗುರುಪ್ರಸಾದ್ ಸಾವಿನ ಬಳಿಕ ಈ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇದೆ. ಸುದೀಪ್ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ತಾ ಇದ್ದರು. ರಮ್ಮಿ ಸರ್ಕಲ್ ಜಾಹೀರಾತಿನ ಬಗ್ಗೆ ಹಲವು ಬಾರಿ ಸುದೀಪ್ ಅವರಿಗೆ ಪ್ರಶ್ನೆಗಳು ಎದುರಾಗಿದ್ದವು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪಾನ್ಸರ್ಗಳಲ್ಲಿ A23 ರಮ್ಮಿ ಕೂಡ ಇರುವುದರಿಂದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಪ್ರಶ್ನೆಯೊಂದನ್ನು ಸುದೀಪ್ ಬಳಿ ತೂರಿ ಬಂದಿತ್ತು. ಸ್ಪೆಷಲ್ ಪಾರ್ಟ್ನರ್ನಲ್ಲಿ A23 ರಮ್ಮಿ ಅಂತ ಇದೆ. ಈಗ ಶುರುವಾದ ಮೇಲೆ ರಮ್ಮಿ ಆಡದವರನ್ನ ಆಡಿಸುತ್ತೀರಾ? ಆಮೇಲೆ ಅವರ ಮನೆ ಮಠ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಸುದೀಪ್ ಪ್ರೋಗ್ರಾಂಗೆ ಇಂಥದ್ದೊಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತಾ ಅಂತ ಪ್ರಶ್ನೆ ಮಾಡಲಾಗಿತ್ತು. ಈ ಪ್ರಶ್ನೆಗೆ ಸುದೀಪ್ ಗರಂ ಆಗಿ ಉತ್ತರ ಕೊಟ್ಟಿದ್ದರು. ನರೇಂದ್ರ ಮೋದಿ ಹಾಗೂ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಎಂದು ಹೇಳಿದ್ದರು. ಇದು ತುಂಬಾ ಚಿಕ್ಕ ವಿಷಯ. ಇಲ್ಲಾಂದರೆ ನೀವು ಮೋದಿ ಮನೆ ಮುಂದೆ ಹೋಗಿ, ಇಲ್ಲ CM ಸಿದ್ದರಾಮಯ್ಯ ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಎಂದಿದ್ದರು. Decision making as far as the government allows it and it's relevant for us, we follow the government rules. Okay, ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೀರಾ ಸರ್? ನಿಮಗೆ ಏನು ಅನ್ಸುತ್ತೆ? ಪ್ರಶಾಂತ್ ಸರ್, ಆಕ್ಚುಲಿ ತಿಳುವಳಿಕೆ ಇರುವಂತ ಒಂದು ಸಮಾಜ ಸರ್ ಒಂದು. ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ A23 ಅಂತ ನೋಡ್ತಾ ಇದ್ದೀವಿ. ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು, ಎಷ್ಟು ಜನಕ್ಕೆ ಕೆರಿಯರ್ ಆಯಿತು. ಕೆರಿಯರ್ ಆದವರೆಲ್ಲ ಹೋಗಿ A23 ಸಬ್ಸ್ಕ್ರೈಬ್ ಮಾಡಿದ್ರು. ಇಲ್ಲ ಅವರು ಏನು ಮಾಡ್ಕೊಂಡ್ರು, ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು, ಅದು ನೋಡಿ ವೀಕ್ಷಕರು ಏನು ಅನ್ಕೊಂಡ್ರು. ಆಲ್ವೇಸ್ ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗ್ಗರ್ ಪಿಕ್ಚರ್ ಸರ್. ರೆಸ್ಟ್ ಆರ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್. ಬಿಕಾಸ್ ನನಗೆ ಗೊತ್ತಿರೋ ನನಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರಾಗಿ ಎಲ್ಲರೂ ತಿಳುವಳಿಕೆ ಇರೋರು. ವಿ ಆಲ್ ನೋ ಹೌ ಟು ಮೇಕ್ ಅವರ್ ಚಾಯ್ಸಸ್ ಇನ್ ಲೈಫ್. ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ, ಒನ್ ವೈಫ್, ಒನ್ ಫಾದರ್. ಸರ್ ಇದು ಮೈನ್ಯೂಟ್ ಅಲ್ಲ ಸರ್. ಈಗ ಇಟ್ ಈಸ್ ಅಲ್ಲ ರಮ್ಮಿದು. ಐ ಥಿಂಕ್ ದೆನ್ ಯು ಶುಡ್ ಗೋ ಟು ಮಿಸ್ಟರ್ ಸಿದ್ದರಾಮಯ್ಯ ಸರ್ಸ್ ಹೌಸ್, ಗೋ ಟು ಮೋದಿ ಸರ್ಸ್ ಹೌಸ್, ಮೇಕ್ ಅ ಸ್ಟ್ರೈಕ್ ದೇರ್. ಇದೀಗ ಕನ್ನಡ ಚಿತ್ರರಂಗದ ನಿರ್ದೇಶಕನೇ ಇದಕ್ಕೆ ಬಲಿಯಾಗಿದ್ದು ಮಾತ್ರ ಶೋಚನೀಯ. ಅಲ್ಲದೆ ಗುರುಪ್ರಸಾದ್ ಬಿಗ್ ಬಾಸ್ ಸೀಸನ್ 2ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸ್ಪರ್ಧಿ ಕೂಡ ಆಗಿದ್ದರು. ಈ ಬಗ್ಗೆ ಸುದೀಪ್ ಏನು ಪ್ರತಿಕ್ರಿಯೆ ಕೊಡುತ್ತಾರೆ ಕಾದು ನೋಡಬೇಕಿದೆ.
ಬುದ್ಧಿವಂತ, ಪ್ರತಿಭಾವಂತ, ಹಣವಂತನಾಗಲು ಸಾಧ್ಯವೇ ಆಗಲಿಲ್ಲ. ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣದ ತನಿಖೆಯಿಂದ ಹಲವು ಸಂಗತಿಗಳು ಬಯಲಿಗೆ ಬಂದಿವೆ. ಗುರುಪ್ರಸಾದ್ ಆನ್ಲೈನ್ ಗೇಮ್ಗಳ ಸುಳಿಗೆ ಸಿಲುಕಿರುವ ಬಗ್ಗೆ ಸುಳಿವು ಸಿಕ್ಕಿದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಗುರುಪ್ರಸಾದ್ ರಮ್ಮಿ ಸರ್ಕಲ್ ಸುಳಿಗೆ ಸಿಲುಕಿದ್ದರು ಎಂಬ ಅಂಶ ಬೆಳಕಿಗೆ ಬಂದಿದೆ. ಇಷ್ಟು ದಿನ ಸಿನಿಮಾಗೋಸ್ಕರ ಗುರುಪ್ರಸಾದ್ ಸಾಲ ಮಾಡಿಕೊಂಡಿದ್ದರು ಎನ್ನಲಾಗಿತ್ತು. ಆದರೆ ಇದೀಗ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವಾಗ ಮಾದನಾಯಕನಹಳ್ಳಿ ಪೊಲೀಸರಿಗೆ ಗುರುಪ್ರಸಾದ್ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದರು ಎನ್ನುವ ಮಾಹಿತಿ ದೊರೆತಿದೆ. ಗುರುಪ್ರಸಾದ್ ಅವರು ಮೊಬೈಲ್ನಲ್ಲಿ ರಮ್ಮಿ ಸರ್ಕಲ್ನಲ್ಲಿ ಜೂಜಾಟ ಆಡುತ್ತಿದ್ದರು. ಜೂಜಾಟವನ್ನೇ ಚಟವನ್ನಾಗಿಸಿಕೊಂಡಿದ್ದ ಗುರುಪ್ರಸಾದ್ ಇದರಿಂದಾಗಿ ಕೋಟಿ ಸಾಲ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಗುರುಪ್ರಸಾದ್ ಸಾವು ಹಲವರಿಗೆ ಪಾಠವಾಗಿದೆ. ಪಿ ಕುಮಾರ್, ಸ್ಪೆಷಲ್ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.